ಹಾಸನದಲ್ಲಿ ಸಿದ್ದರಾಮಯ್ಯವರ ಒಂದು ನೇತೃತ್ವದಲ್ಲೇ ಸಮಾವೇಶ ಆರಂಭ ಆಗುತ್ತೆ ಅಥವಾ ಅವರ ವಿಚಾರವಾಗಿ ಸಮಾವೇಶ ಇರುತ್ತೆ, ಅಹಿಂದ ಸಮಾವೇಶ ಅಂತೆಲ್ಲ ಲೆಕ್ಕಾಚಾರ ಇತ್ತು. ಆದರೆ ಈ ಭಾಗದಲ್ಲಿ ಈ ಸಮಾವೇಶ ಈಗ ಮತ್ತೊಂದು ರೀತಿಯಾಗಿ ಪ್ರೊಜೆಕ್ಟ್ ಆಗ್ತಾ ಇದೆ. ಅಂದರೆ ಕ್ಲಿಯರ್ ಆಗಿ ಇದೊಂದು ಕೆಪಿಸಿಸಿಯ ಕಾರ್ಯಕ್ರಮ, ಗ್ಯಾರಂಟಿಗಳನ್ನೇ ಹೈಲೈಟ್ ಮಾಡಿ ಒಂದು ಸಮಾವೇಶ ಆಗ್ತಾ ಇದೆ. ಹಾಗಾದರೆ ಹೇಗೆ ಬದಲಾಯಿತು ಇದರ ರೂಪುರೇಷೆ? ಆರಂಭದಲ್ಲಿ ಯಾರ್ಯಾರು ಮೀಟಿಂಗ್ ಮಾಡಿದ್ರು, ಈಗ ಆಗ್ತಿರೋದೇನು? ಬನ್ನಿ ನೋಡೋಣ. ಬೃಹತ್ ವೇದಿಕೆ ಸಿದ್ಧಗೊಂಡಿದೆ. ಸಾವಿರಾರು ಕುರ್ಚಿಗಳನ್ನ ಹಾಕಲಾಗಿದೆ. ರಸ್ತೆ ಬದಿಯಲ್ಲಿ ಫ್ಲೆಕ್ಸ್, ಬ್ಯಾನರ್, ಕಟೌಟ್ಗಳು ರಾರಾಜಿಸುತ್ತಿವೆ. ಇದೆಲ್ಲ ನಾಳೆ ಹಾಸನದಲ್ಲಿ ನಡೆಯಲಿರುವ ಕಾಂಗ್ರೆಸ್ನ ಸಮಾವೇಶದ ಪೂರ್ವ ಸಿದ್ಧತೆಗಳು. ಜನ ಕಲ್ಯಾಣ ಸಮಾವೇಶವೋ ಸ್ವಾಭಿಮಾನಿ ಸಮಾವೇಶವೋ? ಫ್ಲೆಕ್ಸ್ಗಳಲ್ಲಿ ಸ್ವಾಭಿಮಾನಿ ಸಮಾವೇಶ ಅಂತಲೇ ಉಲ್ಲೇಖ. ಈ ಒಂದು ಸಮಾವೇಶದ ಉದ್ದೇಶ, ನಾವು ಎಲ್ಲ ಕಡೆನೂ ಈ ಜನ ಕಲ್ಯಾಣ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ. ಈಗ ತುಮಕೂರಿನಲ್ಲಿ ಬಹಳ ಬೃಹತ್ ಸಭೆ, ಸರ್ಕಾರಕ್ಕೆ ಏನು ಮಾಡಿದ್ದೇವೆ, ಸರ್ಕಾರ ಜನರಿಗೆ ಯಾವ ರೀತಿ ತಲುಪುವಂತ ಕೆಲಸ ಮಾಡಿಕೊಂಡು ಬರ್ತಾ ಇದೆ ಅನ್ನೋದನ್ನ ಕೂಡ ಈಗಾಗಲೇ ನಾವು ಜನರಿಗೆ ತಿಳಿಸಿದ್ದೇವೆ. ಇದು ಕೂಡ ಒಂದು ಸಂದೇಶವನ್ನ ಇಲ್ಲಿ ಕೊಡಬೇಕು. ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಡಿಕೆಶಿ ಹಾಸನದ ಸಮಾವೇಶ ಪಕ್ಷದ ಸಮಾವೇಶ ಅಂತ ಹೇಳಿದ್ರು. ನನ್ನ ನೇತೃತ್ವದಲ್ಲೇ ನಡೆಯಲಿದೆ ಅಂತ ಹೇಳಿದ್ರು. ಸ್ವಾಭಿಮಾನಿ ಸಮಾವೇಶದ ಬದಲಾಗಿ ಜನಕಲ್ಯಾಣ ಸಮಾವೇಶ ಅಂತ ಹೆಸರನ್ನ ಬದಲಿಸಲಾಗಿತ್ತು. ಈ ಮೂಲಕ ಸಿದ್ದರಾಮಯ್ಯ ಬಣಕ್ಕೆ ಟಕ್ಕರ್ ಕೊಡಲಾಗಿತ್ತು. ಆದ್ರೀಗ ಸಿದ್ದರಾಮಯ್ಯ ಬೆಂಬಲಿಗರು ಡಿಕೆಶಿ ಮಾತಿಗೆ ಡೋಂಟ್ ಕೇರ್ ಎಂಬಂತೆ ವರ್ತಿಸಿದ್ದಾರೆ. ಫ್ಲೆಕ್ಸ್, ಬ್ಯಾನರ್ ಎಲ್ಲ ಕಡೆ ಶೋಷಿತ ವರ್ಗಗಳ ಸ್ವಾಭಿಮಾನಿ ಸಮಾವೇಶ ಅಂತಲೇ ಉಲ್ಲೇಖಿಸಲಾಗಿದೆ. ಡಿಕೆಶಿಗೆ ಸೆಡ್ಡು ಹೊಡೆದ್ರ ಸಿಎಂ ಸಿದ್ದು ಬೆಂಬಲಿಗರು. ಹಾಸನ ಉಸ್ತುವಾರಿ ಸಚಿವ ರಾಜಣ್ಣ ದಾವಣಗೆರೆಯ ಸಿದ್ದರಾಮೋತ್ಸವ ಮಾದರಿಯಲ್ಲೇ ಈ ಕಾರ್ಯಕ್ರಮವು ನಡೆಯಲಿದೆ ಅನ್ನೋ ಮೂಲಕ ಡಿಕೆಶಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ 75 ವರ್ಷದ ಏನು ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಆಚರಣೆಯನ್ನ ರಾಜ್ಯದ ಜನರು ಆಚರಿಸಿದ್ರು, ಇದು ಕೂಡ ಹೆಚ್ಚು ಕಡಿಮೆ ಆ ಒಂದು ಮಟ್ಟಕ್ಕೆ ಈ ಒಂದು ಸಮಾವೇಶ ಇರುತ್ತೆ. ಇನ್ನೊಂದೆಡೆ ಸಿದ್ದರಾಮಯ್ಯರ ಈ ಸಮಾವೇಶಕ್ಕೆ ಹಾಸನ ಜೆಡಿಎಸ್ ಶಾಸಕ ಸ್ವರೂಪ್ ಪ್ರಕಾಶ್ ಕಿಡಿಕಾರಿದ್ದಾರೆ. ಮೊದಲು ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡಲಿ ಅಂತ ಆಗ್ರಹಿಸಿದ್ದಾರೆ. ನಮ್ಮ ಏನು ಶಾಸಕರ ನಿಧಿ ಅನುದಾನ ಅದು ಕೂಡ 1 ಕೋಟಿ ಬಂದಿದೆ. ಅದನ್ನು ಕೂಡ ಎಲ್ಲ ಒಂದು ಕಡೆ ವಿಳಂಬ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಅಭಿವೃದ್ಧಿಗೆ ಕಾಮಗಾರಿಗಳಿಗೆ ಶೀಘ್ರದಲ್ಲೇ ಅನುದಾನ ಬಿಡುಗಡೆ ಮಾಡಬೇಕು. ವಿಶೇಷವಾಗಿ ಹಾಸನ ಜಿಲ್ಲೆ ಮಳೆ ಹಾನಿಯಿಂದ ಸುಮಾರು 80ಕ್ಕೂ ಹೆಚ್ಚು ಮನೆ, 100ಕ್ಕೂ ಹೆಚ್ಚು ಮನೆ ಹಾಸನ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಮಳೆ ಹಾನಿಯಿಂದ ಬಿದ್ದೋಗುವಂತ ಕೆಲಸ ಆಗಿದೆ. ಏನೇ ಹೇಳಿ ಹಾಸನದ ಸಮಾವೇಶ ಪಕ್ಷದ ಸಮಾವೇಶ ಅಂತ ಡಿಕೆಶಿ ಹೇಳಿದ್ದಾರೆ. ಆದ್ರೆ ಕಾರ್ಯಕ್ರಮದ ಸಿದ್ಧತೆಗಳನ್ನ ನೋಡಿದ್ರೆ ಇದು ಸಿದ್ದರಾಮಯ್ಯರ ಬಲ ಪ್ರದರ್ಶನ ವೇದಿಕೆ ಆಗೋದು ಪಕ್ಕಾ ಆಗಿದೆ. ಮಂಜುನಾಥ್ ಕೆಬಿ, ಟಿವಿ9 ಹಾಸನ.